ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅಂಬೇಡ್ಕರ್ ಅವರ ಹಗುರವಾಗಿ ತೇಜೋವಧಿ ಮಾಡಿದಂತಹ ಅವರಿಗೆ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ರವರು ಅವಹೇಳನಕಾರಿಯಾಗಿ ಮಾತನಾಡಿದ್ರಿಂದ ಇವತ್ತು ಏನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ನಾವು ಇವ್ರನ್ನ ತೀವ್ರವಾಗಿ ಖಂಡಿಸ್ತೇವೆ. ಏನಪ್ಪ ಅಂದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರಾದಂಥವರು ಏನು ಇವತ್ತು ತಮ್ಮ ತಪ್ಪಿದ್ದಲ್ಲಿ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಏನು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನಮ್ಮ ಆಗ್ರಹ ಆಗಿದೆ. ಏನು ಬಂಧುಗಳೇ, ಇವತ್ತು ಅಮಿತ್ ಶಾ ಅವರು ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಏನು ಪಾರ್ಲಿಮೆಂಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತೇಜೋವಧಿ ಮಾಡಿ ಇವತ್ತು ಮನುಸಂಸ್ಕೃತಿನ ತೆರುವುದರ ಮೂಲಕ ಇವತ್ತು ಹೊರಟಿದ್ದಾರೆ. ದಯಮಾಡಿ ಇವ್ರದ್ದು ಅವ್ರ ಅಜೆಂಡಾನ ಮತ್ತು ಇವತ್ತು ಯುವ ಪೀಳಿಗೆಗೆ ಕ್ಷಮೆ ಕೇಳಬೇಕು. ಇವತ್ತು ಯುವ ಪೀಳಿಗೆ ಕಿತ್ತಪುಟ್ಟ ಕೆಲಸ ಮಾಡ್ತಿದ್ದಾರೆ. ಇವತ್ತು ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಇದರಿಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ತೇಜೋವಧಿ ಮಾಡಿರೋದು ಇವತ್ತು ದೇಶಾದ್ಯಂತ ಖಂಡನಾರ್ಥ. ಏನು ಆ ವಿಚಾರವಾಗಿ ಇವತ್ತು ಒಬ್ಬ ಸಂಸದರು ಇವತ್ತು ಏನು ಪಾರ್ಲಿಮೆಂಟಲ್ಲಿ ಆ ಥರ ತೇಜೋವಧಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಅವರು ಸಂಸದರಾಗಿ ಅವರ ಅಧೀನದಲ್ಲಿ ಇವತ್ತು ಅವರ ಕುಟುಂಬ ಸಾಕ್ತಾ ಇದ್ದಾರೆ, ಅವರ ಪರಿವಾರ ಸಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂಥ ಮಹಾನ್ ಪುರುಷನ ಇವತ್ತು ಇಡೀ ವಿಶ್ವವೇ ಕೊಂಡಾಡಂಥ ಒಬ್ಬ ಮಹಾನ್ ನಾಯಕನ ವಿಚಾರವಾಗಿ ಹಗುರವಾಗಿ ಅಂಥ ಒಂದು ದೇವಸ್ಥಾನದಲ್ಲಿ, ಸಂಸದ ದೇವಸ್ಥಾನದಲ್ಲಿ ಆ ಥರ ಅವಹೇಳನಕಾರಿಯಾಗಿ ಮಾತಾಡಿದ್ದು ಇವತ್ತು ಶೋಚನೀಯ ಸ್ಥಿತಿ. ಇವತ್ತು ಅವ್ರನ್ನ ಅಶಿಷ್ಟತೆ ಗೊತ್ತಾಗುತ್ತೆ. ಇವತ್ತು ಅವರ ಮನಸ್ಥಿತಿ ಏನಂತ ಗೊತ್ತಾಗುತ್ತೆ. ಅಮಿತ್ ಶಾ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದೇಶಾದ್ಯಂತ ಡಾಕ್ಟರ್ ಅಂಬೇಡ್ಕರ್ ದೇವರು ಅಂತೇಳಿ ಎಲ್ಲ ಒಪ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಅವಹೇಳನವಾಗಿ ಮಾಧ್ಯಮದಲ್ಲಿ ಆಗಿ ಮಾತನಾಡಿದಂಥ ಅಮಿತ್ ಶಾ ಅವರಿಗೆ ಧಿಕ್ಕಾರ ಕೂಗ್ತಾ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ಇಡೀ ನಮ್ಮ ದಲಿತ ಪರ ಸಂಘಟನೆಗಳಾಗಿರ್ಬೋದು, ಜನಪರ ಆಗಿರ್ಬೋದು, ಇವತ್ತಿನ ಯುವ ಪೀಳಿಗೆನ ತಪ್ಪಿಸುವಂಥ ಕೆಲಸ ಅಮಿತ್ ಶಾ ಅವರು ಮಾಡ್ತಿದ್ದಾರೆ. ಈ ವಿರುದ್ಧ ಈ ಹೇಳಿಕೆ ವಿರುದ್ಧ ಎಷ್ಟೋ ಜನ ತಿರುಗಿದ್ರೂ ಇವತ್ತೇ ಜಗತ್ತೇ ದಂಗೆ ಎತ್ತ ಪರಿಸ್ಥಿತಿ ಬಂದಿದೆ. ಈ ದಂಗೆ ಎತ್ತ ಪರಿಸ್ಥಿತಿನ ಸರಿಪಡಿಸಬೇಕು ಅಂದರೆ ಅಮಿತ್ ಶಾ ಅವರು ಈ ಕೂಡಲೇ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂಡಿದೆ. ಆ ಕ್ಷಮೆಯನ್ನು ನಮ್ಮ ಭಾರತ ದೇಶದ ಇದು ನಮ್ಮ ಒಬ್ಬ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇಡೀ ದೇಶದ ಜನರಿಗೆ ಮಾಡಿರ್ತಕ್ಕಂಥ ಅವಮಾನ. ಇದನ್ನು ದಯಮಾಡಿ ಈ ಕೂಡಲೇ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಹಿಂದೆ ಇದೇ ಅಮಿತ್ ಶಾ ಅವರನ್ನು ಗುಜರಾತಿಂದ ಗಡೀಪಾರು ಮಾಡಿದ್ರು. ಆ ಗಡೀಪಾರು ಮಾಡಿದ್ದ ಒಬ್ಬ ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ಗೃಹ ಸಚಿವರಾಗಿದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣನೇ ನಮ್ಮ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.